ಬಿಗ್ ಬಾಸ್ ಸ್ಪರ್ಧೆ ಮುಗಿಸಿ ಬಂದವರನ್ನ ವಿವಾದ ಯಾಕೋ ಬಿಡುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಈ ರಜತ್ ಮತ್ತೆ ವಿನಯ್ ಮಾಡ್ಕೊಂಡಂತಹ ಎಡವಟ್ಟು ಎಂಥದ್ದು ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇದರ ಮುಂದುವರೆದ ಭಾಗವಾಗಿ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಕೂಡ ಇಂಥದ್ದೇ ಎಡವಟ್ಟು ಮಾಡಿಕೊಂಡು ಸುದ್ದಿಯಲ್ಲಿದ್ದಾನೆ. ಕನ್ನಡದ ಹಿರಿಯ ನಟ ಬುಲೆಟ್ ಪ್ರಕಾಶ್ ಪುತ್ರ ನಟ ರಕ್ಷಕ್ ಬುಲೆಟ್ ಇತ್ತೀಚೆಗೆ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಶೋನ ಸ್ಕಿಟ್ ಒಂದರಲ್ಲಿ ತಾಯಿ ಚಾಮುಂಡೇಶ್ವರಿ ವಿಚಾರ ಸಂಬಂಧ ಕೊಟ್ಟಿದ್ದಂತಹ ಡೈಲಾಗ್ ಇದೆಯಲ್ಲ, ಇದು ಬಹಳ ವಿವಾದ ಕಾರಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಹಿಂದೂ ಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಇದೇ ಕಾರಣಕ್ಕೆ ಕೆರಳಿರುವಂತಹ ಹಿಂದೂ ಮುಖಂಡರು ನಟ ರಕ್ಷಕ್ ಬುಲೆಟ್ ವಿರುದ್ಧ ಇಂದು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕೂಡಲೇ ಬಹಿರಂಗ ಕ್ಷಮೆ ಯಾಚನೆ ಮಾಡುವಂತೆ ಆಗ್ರಹ ಮಾಡಿದ್ದು, ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಪ್ಪು ಕಾಣಿಕೆ ಕಟ್ಟಿ ಕ್ಷಮೆ ಯಾಚನೆಗೆ ಆಗ್ರಹಿಸಿದ್ದಾರೆ. ಇದೇ ಸ್ಕಿಟ್ ಅಲ್ಲಿ ಆಗಿರುವಂತಹ ಅವಾಂತರ ಅದು. ಏನಂತ ಹೇಳ್ತಾನೆ ಅಂತಂದರೆ, ಚಾಮುಂಡಿ ಬೆಟ್ಟದಿಂದ ನಾಡದೇವತೆ ಚಾಮುಂಡಿನೇ ಕೆಳಗಿಳಿದು ಬಂದು ತಾಯಿ ಧರಿಸಿರುವಂಥ ಸೀರೆ ಮತ್ತು ಒಡವೆ ಎಲ್ಲ ಬಿಚ್ಚಿಟ್ಟು ಪ್ಯಾಂಟು ಶರ್ಟಲ್ಲಿ ಸ್ವಿಟ್ಜರ್ಲೆಂಡ್ ಓಡಾಡ್ತಿದ್ದಾರೆ ಅಂತ ನಮ್ಮ ಭಾವನೆಗೆ ಧಕ್ಕೆ ತಂದಿರುವಂಥ ಒಂದು ಹೇಳಿಕೆ ಕೊಟ್ಟಿರ್ತಾನೆ. ಈ ವಿಚಾರವಾಗಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಸಹ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಅವನ ಹೇಳಿಕೆ ಖಂಡಿಸ್ತಿದೆ. ಅವರ ತಂದೆ ಮೇಲೆ ಅಪಾರವಾದ ಗೌರವ ಇದೆ. ತಾವು ಸಹ ಬಿಗ್ ಬಾಸ್ಗೆ ಹೋದಾಗ ಎಷ್ಟೋ ಹಿಂದೂಗಳು ತಮಗೆ ಪ್ರೋತ್ಸಾಹ ನೀಡಿ ಬೆಂಬಲಿಸಿದ್ದಾರೆ. ತಾವು ಬಿಗ್ ಬಾಸಿಂದ ಬಂದ ತಕ್ಷಣವೇ ತಾವೆಲ್ಲೂ ಹೋದ್ರಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ನಾಡದೇವತೆಯ ಆಶೀರ್ವಾದ ತೊಗೊಂಡಿರ್ತೀರ. ಈಗ ಬಂದು ನಮ್ಮ ನಾಡದೇವತೆ ಬಗ್ಗೆ ಅವೇಳನ ಮಾಡೋದು, ಅಪಮಾನ ಮಾಡಿ ಎಷ್ಟು ಮಟ್ಟಿಗೆ ಸರಿ ಇದೆ. ಹಾಗೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಈಗ ನಮ್ಮ ಕಾರ್ಯಕರ್ತರು ಬೆಂಗಳೂರು ನಗರ ಆಯುಕ್ತರಿಗೆ ರಕ್ಷಕ್ ಬುಲೆಟ್ ಮೇಲೆ ಕಠಿಣ ಕ್ರಮ, ಏನಕ್ಕೆ ಅಂದರೆ ನಮಗೆ ಅಪಮಾನ ಆಗಿದೆ. ನೀವು ಸರ್ಕಾರನೇ ದಸರಾ ಸಂದರ್ಭದಲ್ಲಿ ನಾಡದೇವತೆ ಅಂತ ಸಂದರ್ಭದಲ್ಲಿ ಹೋಗಿ ಅಂಬಾರಿಗೆ ಪೂಜೆ ಮಾಡಿ ನಾಡದೇವತೆಗೆ ಪೂಜೆ ಮಾಡಿ ಗೌರವ ಸಲ್ಲಿಸಿ, ಮತ್ತು ನಾಡದೇವತೆ ಹೇಳಿ ಕೇಳಿ ನಾಡದೇವತೆ ಬಗ್ಗೆ ಈ ಥರ ಅಪಮಾನ ಮಾಡೋದು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಯಾವ ಎರಡು ತೆವಲ್ ತೀರ್ಸ್ಕೊಳ್ಳೋಕ್ಕೆ ರೋಡ್ಗೆ ಮುಚ್ಚಿಡ್ಕೊಂಡು ನಿಂತಿದ್ರಂತೆ. ಏನು ಮಹಾತ್ಮ ಗಾಂಧಿ ಮೊಮ್ಮಕ್ಕಳ ಅಥವಾ ಇಂಟರ್ನ್ಯಾಷನಲ್ ಹಾಲಿವುಡ್ ಸ್ಟಾರ್ಗಳ? ಏನು ಅದನ್ನು ಪಬ್ಲಿಸಿಟಿ ಕೊಡೋಕ್ಕೆ ಅಂತೆಲ್ಲ ಪ್ಲಾಟ್ ಮಾಡ್ತಿದ್ದೀರೋ ಹೆಂಗೆ ಇದು? ಯಾಕೆ ಸರ್ ನನಗೆ ಯಾಕೋ ಡೌಟ್ ಬರ್ತಿದೆ ಇದು ನೋಡಿದ್ರೆ. ಒಂದು ಸಿಂಪಲ್ ಕೇಸ್, ಇಲ್ಲಿ ಅರೆಸ್ಟ್ ಮಾಡಿ ಒಳಗಾಗಿ ಜೈಲಿಗೆ ಕಳಿಸ್ರಿ, ಇದ್ರ ಕಳಿಸ್ರಿ ಆಚೆಗೆ ಮನೆಗೆ. ಯಾವುದೇನು ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ಥರ ನಡೆಸ್ತಾ ಇದ್ದಾರೆ ಕೂತ್ಕೊಂಡಿದ್ದೇನೆ ದೊಡ್ಡದಾಗಿ. ಇಲ್ದಿದ್ರೆ ಶರ್ಟ್ ಬಿಚ್ಬಿಟ್ಟು ಪೆರೇಡ್ ಮಾಡಿಸ್ರಿ ಕಚಡಗಳು ಅಂತೇಳಿ. ಇಲ್ಲ ಸರಿ ಇದ್ದಾರೆ ಅಂತೇಳಿ ಮನೆ ಕಳಿಸ್ರಿ. ಏನು ಇನ್ವೆಸ್ಟಿಗೇಷನ್ ಏನು ನಡೀತಿದೆ? ಕೆಮಿಕಲ್ ಅನಾಲಿಸಿಸ್, ಮೆಟಲ್ ಅನಾಲಿಸಿಸ್ಸು. ಅಮೆರಿಕಕ್ಕೆ ಹೋಗ್ಬೇಕೀಗ ಮಚ್ಚು ಹುಡ್ಕೊಂಬರಕ್ಕೆ. ಪೊಲೀಸ್ನವರು ಯಾಕೆ ಬೆಂಗಳೂರು ಪೊಲೀಸ್ನವ್ರು ಇದಕ್ಕಿಂತ ಬ್ರೈಟಾಗಿ ಕೆಲಸ ಮಾಡ್ತಿರ್ತಾರೆ. ಕೆಲವು ಸರಿ ಇಫ್ ಯು ಸೋ ಥಿಂಕ್ ದೇ ಆರ್ ಯೂಸ್ಲೆಸ್ ಫೆಲೋಸ್, ಅರೆಸ್ಟ್ ದೆಮ್ ಅಂಡ್ ಸೆಂಡ್ ದೆಮ್ ಇನ್ಸೈಡ್. ನೆನ್ನೆ ಅರೆಸ್ಟ್ ಮಾಡ್ತಾರೆ ಮಧ್ಯರಾತ್ರಿ. ಅದಕ್ಕೆ ಹೇಳ್ತಿರೋದು, ಏನು ಪಬ್ಲಿಸಿಟಿ ತಗೊಳಕ್ಕೆಲ್ಲ ಪ್ಲಾಟ್ ಮಾಡ್ತಿದ್ದೀರೋ ಹೆಂಗೆ ಎಲ್ಲ ಪೋಸ್ಟ್ ಕೊಟ್ಕೊಂಡು. ಇವತ್ತು ಮಾರ್ಜ ಅಷ್ಟಂತೆ ಮಚ್ಚಿಗೂ ವ್ಯತ್ಯಾಸ ಕಂಡು ಬಂದಿದೆಯಂತೀಗ ಅಂತಾನೆ. ಅವನು ಗುಂಡಿ ಬಿಚ್ಕೊಂಡು ಒಳಗೆ ಬಂದುಬಿಟ್ನಂತೆ, ಇನ್ನೊಬ್ಬ ಲೈಟ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಬಿಟ್ನಂತೆ. ಮಣ್ಣು ತಿಂತಿದ್ರಂತೆ ಒಳಗಡೆ ಇದ್ದಿದ್ದು ಪೊಲೀಸ್ನವರು. ಬೇರೆ ಯಾರು ಬಡವ ಸ್ವಲ್ಪ ಜೋರಾಗಿ ಒಳಗೆ ಬಂದಿದ್ರು ಎರಡು ಕಪಾಳಕ್ಕೆ ಬಿಡ್ತಿದ್ರಂತೆ. ಈಗ ಏನು ಮಾಡ್ತಿದ್ರಂತೆ, ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುತ್ತಿದ್ದಾರಂತೆ ಪೊಲೀಸರು. ಕಮಿಷನರು ಇದಕ್ಕೆಲ್ಲ ಹೇಳಬೇಕು. ಸ್ಟೇಷನ್ ಒಳಗೆ ಬರಬೇಕಾದ್ರೆ ಒಂದು ರೀತಿ ರಿವಾಜ್ ಅನ್ನೋದು ಇದೆ. ಬಾಯಿ ಮುಚ್ಕೊಂಡು ಬರೋದಿದ್ರೆ ಬಾಯಿಲ್ದ್ರೆ ತೋರಿಸ್ತೀವಿ ಅಂತ ಹೇಳಬೇಕು. ಹೇಳಿದ್ದಾರೆ ಹಿಂದೆ ಎಲ್ಲ. ಹೀರೋಯಿಸಮ್ ಎಲ್ಲ ಹೊರಗೆ ಪೊಗರು ತೋರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಬಂದವ್ರಿಗೆ ಏನಾಗಿದೆ ಅನ್ನೋದನ್ನು ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ. ಎಸ್, ಬೀಯಿಂಗ್ ಅನ್ ಆಕ್ಟರ್ ಅದನ್ನ ಮಾಡಿದ್ರೆ ಹೊರತು ಅದರಿಂದ ಏನಾದರೂ ಕೆಟ್ಟದ್ದು ಕಲೀಲಿ ಜನ ಅನ್ನೋದು ಮಾಡೋ ಇಂಟೆನ್ಷನ್ ನಮ್ದು ಇರಲಿಲ್ಲ. ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಕುನಾಲ್ ಕಮ್ರಾ ವಿವಾದಾತ್ಮಕ ಹೇಳಿಕೆ ಆಕ್ರೋಶ ಮುಂದುವರೆದಿದ್ದು, ಕಮ್ರಾ ವಿಡಂಬನೆ ನನಗೆ ಅರ್ಥ ಆಗುತ್ತೆ, ಆದರೆ ಯಾವುದಕ್ಕೆ ಆಗಲಿ ಮಿತಿ ಇರಬೇಕು ಅಂತ ಡಿಸಿಎಂ ಶಿಂಧೆ ವ್ಯಾಖ್ಯಾನಿಸಿದ್ದಾರೆ. ಆದರೆ ತಮ್ಮ ಪಕ್ಷದ ಕಾರ್ಯಕರ್ತರು ನಡೆಸಿದ ದಾಂಧಲೆ ಸರಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ಕಮ್ರಾ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ನಮ್ಮದೇ ಶೈಲಿಯಲ್ಲಿ ಮಾತನಾಡ್ತೀವಿ, ಶಿವಸೇನೆ ಸುಮ್ಮನೆ ಇರಲ್ಲ ಅಂತ ಸಚಿವರುಗಳು ಮಾತನಾಡಿದ್ದಾರೆ. ಇನ್ನು ಕೆಲವರು ದೇಶ ವಿಭಜನೆ ಬಗ್ಗೆ ಮಾತನಾಡುವುದನ್ನೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಅಂತ ತಿಳ್ಕೊಂಡಿದ್ದಾರೆ ಅಂತ ಯುಪಿ ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿಂಧೆ ಟೀಕಿಸಲು ಅವರಿಗಿರುವ ಅರ್ಹತೆ ಏನು ಅಂತ ಸಂಸದೆ ಕಂಗನಾ ರನೌತ್ ಸರಿ ನನ್ನ ಪ್ರಕಾರ. ಇವ್ರು ಯಾರು? ಇವನು ಹೂ ಇಸ್ ದಿಸ್ ಫೆಲೋ? ಒಬ್ಬ ಕಾಮಿಡಿಯನ್ ಅಷ್ಟೇ. ಏನು ಕಾಮಿಡಿಯನ್? ಏನು ಇಂಟರ್ನ್ಯಾಷನಲ್ ಕಾಮಿಡಿಯನ್ ಅಲ್ಲ. ಅವ್ನು ಕಾಮಿಡಿ ಯಾರು ನಕ್ಕಿದ್ದೀರ ಯಾವತ್ತ ನೀವು ಹಾಕ್ಕೊಂಡು?